ನಾನು ಇನ್ನೊಂದು ಜೀವನದ ಭಾಗ್ಯ ಅಂದರೆ ಡಾಕ್ಟರ್ ಕಲಾಂ ಅವ್ರ ಜೊತೆಗೆ ಅಷ್ಟೊಂದು ವರ್ಷ ಬದುಕಿದ್ದು, 15 ವರ್ಷ ಸುಮಾರು. ಅವ್ರು ದೊಡ್ಡ ಪಾಠ ಕಲಿಸಿದ್ರು ನನಗೆ. ಅವ್ರು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲೇ ಪರಿಚಯ ನನಗೆ. ಡಾಕ್ಟರ್ ಕೆ ಎನ್ ಅವರು ನನಗವರು ಡಾಕ್ಟರ್ ಕೆ ಎನ್ ಅವರು ವೈ ಪೀಪಲ್ ಆರ್ ನೆಗೆಟಿವ್ ಅಂತ ಕೇಳಿದ್ರು. ಅದು ತಕ್ಷಣ ಹೇಳ್ಬಿಟ್ಟೆ, ಅದು ಹೆಂಗೆ ತೋಚ್ತೋ ಗೊತ್ತಿಲ್ಲ, ಬಿಕಾಸ್ ಗುಡ್ ಥಿಂಗ್ಸ್ ಆರ್ ನಾಟ್ ಅವೈಲೇಬಲ್ ಅಂದ್ಬಿಟ್ಟೆ. ನೀವು ಒಳ್ಳೇದು ಕೊಟ್ಟರೆ ಯಾಕೆ ನೋಡಲ್ಲ, ನೋಡ್ತಾರೆ ಅಂತ. ಅವ್ರು ಏನು ಮಾಡಿದ್ರು ಗೊತ್ತಾ, ಒಂದು ಮ್ಯಾಗಝೀನ್ ಮಾಡಿದ್ರು, ಗುಡ್ ಅಂತ ಮ್ಯಾಗಝೀನ್ ಮಾಡಿದ್ರು. ಜಗತ್ತಲ್ಲಿ ಒಳ್ಳೇದೇನಾಗ್ತದೆ ಬರೆದು ಹಾಕೋದು ಅದ್ರೊಳಗೆ. ಅವ್ರು ರಾಷ್ಟ್ರಪತಿ ಇದ್ದಾಗೂ ಮಾಡ್ತಿದ್ರು. ಅವ್ರು 10 ಲಕ್ಷ ಜನ ನೋಡ್ತಾ ಇದ್ರು ಅದನ್ನ. ಅವ್ರು ಒಂದ್ಸಲ ಸಿಕ್ಕಾಗ ಹೇಳಿದ್ರು, ಯು ಆರ್ ರೈಟ್ ಕೆ, ಗುಡ್ ಥಿಂಗ್ಸ್ ಯು ಗಿವ್ ಪೀಪಲ್ ವಿಲ್ ಲೈಕ್ ಇಟ್ ಅಂದ್ರು. ಅದು ನನ್ನ ತಲೆಗೆ ಬಂದ್ಬಿಡ್ತು. ಸುಮಾರು ನಮ್ದು ಋಣಾತ್ಮಕ ಚಿಂತನೆಗಳು ತುಂಬಾ ಆಗ್ಬಿಟ್ಟಿದ್ದಾವೆ. ನಾನು ಯಾವಾಗಲೂ ಹುಡುಗರಿಗೆ ಹೇಳೋದು ಅದೇನೆ, ನೀವಿರೋ ಜಾಗದಲ್ಲಿ ಕಸದ ಗುಂಡಿ ಇದೆ, ಗುಲಾಬಿ ತೋಟ ಇದೆ, ಯಾಕ್ರಿ ನಿಂತ್ಕೋತೀರಿ ಕಸದ ಗುಂಡಿ ಪಕ್ಕ ಕೊಳಕ್ಕಂತ ಯಾಕಂತೀರಿ? ಎದ್ದು ಹೋಗ್ರಿ, ಗುಲಾಬಿ ತೋಟಕ್ಕೆ ಹೋಗ್ರಿ, ಆರಿಸ್ಕೊಳ್ಳಿ, ಬೊಕ್ಕೆ ಮಾಡ್ಕೊಳ್ಳಿ ಜೀವನ. ನನಗೆ ಉದ್ದೇಶ ಇರೋದು ಎಲ್ಲ ಲೇಖನದಲ್ಲಿ ನಾ ಬರೆಯೋದು ಧನಾತ್ಮಕವಾಗೇ ಬರೆಯೋದು. ಜೀವನದಲ್ಲಿ ಸೊಗಸಿದೆ, ಸಂಭ್ರಮ ಇದೆ, ಸಂತೋಷ ಇದೆ, ಅದನ್ನು ಪಡ್ಕೊಳ್ಳಿ.